ಚೆನ್ನಾಗಿದೆ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಗರುಡ ಪುರಾಣ ಚೆನ್ನಾಗಿದೆ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಚೆನ್ನಾಗಿದೆ. ಹಿಂದೂ ಧರ್ಮ ಬಗ್ಗೆ ಹೇಳಿದರೆ ಈಶ್ವರನ ಊದೋಟ ಸೂಪರ್. ಶಿವಣ್ಣ ಸೂಪರ್, ತುಂಬ ಚೆನ್ನಾಗಿದೆ. ಎಲ್ಲ ಇಷ್ಟ ಆಯಿತು. ಗ್ರಾಫಿಕ್ಸ್ ತುಂಬ ಚೆನ್ನಾಗಿತ್ತು. ಹಿಂದೂ ಧರ್ಮದ ಬಗ್ಗೆ ಹೇಳಿದರೆ ನಿಮ್ಗೆ ಏನು ಅನಿಸ್ತು? ತುಂಬ ಇಷ್ಟ. ನಾವು ಹಿಂದೂಗಳೇ ಅಲ್ವಾ. ಗರುಡ ಪುರಾಣ ಗೊತ್ತಿರೋದ್ರಿಂದ ತುಂಬ ಇಷ್ಟ ಆಯಿತು. ಶಿವಣ್ಣ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಶಿವಣ್ಣನ ತುಂಬ ಚೆನ್ನಾಗಿದೆ. ಇದು ನಾವು ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಮನುಷ್ಯ ಇರಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಅದ್ರ ಬಗ್ಗೆ ನಮಗೆ ತೋರಿಸಿದ್ದಾರೆ. ನಾವು ಒಳ್ಳೆತನನ ಕಾಪಾಡಬೇಕು ಅಂತ ಅನಿಸುತ್ತೆ. ಅದನ್ನು ನಾವು ಕೇಳಿದ್ದೀವಿ. ಗರುಡ ಪುರಾಣ ಬಗ್ಗೆ ಮನುಷ್ಯ ಅದನ್ನು ಒಳ್ಳೆ ರೀತಿಲಿ ಇರಬೇಕು. ನಾವು ಹೇಗೆ ಮುಂದೆ ಮಕ್ಕಳಿಗೆ ನಾವು ಯಾವ ರೀತಿ ಹೇಳ್ಕೊಡ್ತೀವಿ ಅದೇ ರೀತಿ ಮಕ್ಕಳು ಕಲಿತಾರೆ. ನಾವು ಒಳ್ಳೆತನ ಕಲಿಸಿದ್ರೆ ಮಕ್ಕಳು ಒಳ್ಳೆತನ ಕಲಿತಾರೆ ಅಂತ ಇದು ಅರ್ಥ. ಫಿಲಮ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಉಪೇಂದ್ರರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ತಿಳ್ಕೊಬೇಕಾಗಿರುವಂಥದ್ದೇ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗು ಚೆನ್ನಾಗಿ ಎಲ್ಲರೂ ನೋಡಬೇಕು ಜನ. ಚೆನ್ನಾಗಿದೆ. ಪಿಕ್ಚರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಹಾಂ, ಎಂಡಿಂಗ್ ಅರ್ಥ ಚೆನ್ನಾಗಿತ್ತು. ಚೆನ್ನಾಗಿದೆ. ಇವಾಗ ನಮ್ಮ ಜನ್ರೇಷನ್ ಮಕ್ಕಳು ನೋಡಬೇಕಾದಂಥ ಫಿಲಮ್. ಚೆನ್ನಾಗಿದೆ. ಶಿವಣ್ಣನ ಆ್ಯಕ್ಟಿಂಗ್ ಸೂಪರ್. ಸೂಪರ್ ಆಗಿತ್ತು. ಶಿವರಾಜ್ ಕುಮಾರ್ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಮೂವಿನ. ಗ್ರಾಫಿಕ್ಸ್ ಎಲ್ಲ ಮಸ್ತಾಗಿದೆ. ಎಲ್ಲರೂ ಬರ್ರಿ. YPR ಬಾಯ್ಸ್ ಫಿಲಮಲ್ಲಿ ಎಲ್ಲ ಚೆನ್ನಾಗಿದೆ. ಗ್ರಾಫಿಕ್ಸ್ ಸ್ವಲ್ಪ ಜಾಸ್ತಿ ಆಗೋಯ್ತು. ಎಲ್ಲ ಚೆನ್ನಾಗಿದೆ. ಉಪ್ಪಿ ಆ್ಯಕ್ಟಿಂಗ್ ಮಾತ್ರ ಮಸ್ತು. ತುಂಬ ಖುಷಿ ಆಯ್ತು. ರಿಯಲ್ ಪಿಕ್ಚರ್ ಸೂಪರ್ ಪಿಕ್ಚರ್. ಮಾತ್ರ ಮಾತಾಡೋಂಗೆ ಇಲ್ಲ, ಟೆನ್ಷನ್ ತಗೊಳ್ಳಂಗೆ ಇಲ್ಲ. ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಖುಷಿ ಆಯ್ತು ನೋಡೋದಕ್ಕೆ. ಶಿವರಾಜ್ ಕುಮಾರ್ ಸೂಪರ್. ಚೆನ್ನಾಗಿದೆ. ಶಿವಣ್ಣ ಬಂದ್ಮೇಲೆ ಚೆನ್ನಾಗಿ ಅನಿಸುತ್ತೆ. ಮೇನ್ ಶಿವಣ್ಣನ ಆ್ಯಕ್ಟಿಂಗ್ ಚೆನ್ನಾಗಿದೆ. ಆಮೇಲೆ ಮಾರಲ್ ಚೆನ್ನಾಗಿದೆ. ಇಷ್ಟೊಳಗೆ ಯಾವುದೂ ಮಾಡಲಿಲ್ಲ ಶಿವರಾಜ್ ಕುಮಾರ್. ಅಷ್ಟು ಖುಷಿ ಆಯಿತು. ಒಂದು ವಯಸ್ಸಾದ ಆ್ಯಕ್ಟಿಂಗ್ ಸರಿಯಾಗಿ ವಯಸ್ಸಿಗೆ ಸರಿಯಾದ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಶಿವರಾಜ್ ಕುಮಾರ್ ಅಂದರೆ ನಮ್ಗೆ ತುಂಬ ಇಷ್ಟ. ಆದರೆ ಸ್ವಲ್ಪ ಲೇಟಾಗಿ ಬರ್ತಾರೆ, ಆವಾಗ ಬೇಜಾರಾಯಿತು. ಬಂದ್ರ ಮೇಲೆ ಖುಷಿ ಕೊಟ್ಟಿದ್ದಾರೆ. ಸೂಪರ್ ಫಿಲಮ್, ಸೂಪರ್. ತುಂಬ ಚೆನ್ನಾಗಿದೆ. ಹಿಂದುತ್ವದ ಬಗ್ಗೆ ಪ್ರತಿಯೊಂದು ಹಿಂದೂ ಈ ಫಿಲಮ್ ನೋಡಬೇಕು. ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದರೆ ಕಷ್ಟ ಆಗುತ್ತೆ. ಶಿವಣ್ಣಂದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸನಾತನ ಧರ್ಮದ ಬಗ್ಗೆ ತಿಳ್ಕೊಳ್ಬೇಕು. ತುಂಬ ಚೆನ್ನಾಗಿದೆ ಪಿಕ್ಚರ್. ಸರ್ ಶಿವನ್ ಪಾರ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್. 11 ಅವತಾರ ಮಾಡಿದ್ದಾರೆ. ಆಮೇಲೆ ಇವ್ರು ಮೊಬೈಲ್ ಹಿಡ್ಕೊಂಡು ಕುಡ್ದು ಅಂತ ಚೆನ್ನಾಗಿ ತೆಗಿದ್ದಾರೆ. ಮೊಬೈಲ್ ಹಿಡ್ಕೊಂಡು ಗಾಡಿ ಓಡಿಸ್ಕೊಡ್ದು ಅಂತ. ಆಮೇಲೆ ಇವರು ಉಪೇಂದ್ರನೂ ಚೆನ್ನಾಗಿ ಮಾಡಿದ್ದಾರೆ ಸರ್. ನಾಯಿದು ಇದೆಲ್ಲ ನೋಡ್ತಿದ್ದಾರೆ. ಮೊಬೈಲ್ ಹಿಡ್ಕೊಡ್ದು ಅಂತ ಒಳ್ಳೆ ಮೆಸೇಜ್ ತೆಗ್ತಿದ್ದಾರೆ. ಸಗದಾಗಿತ್ತಣ್ಣ. ಶಿವಣ್ಣನ ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲು. ಟ್ವಿಸ್ಟ್ ಕೊಟ್ರಿ ಸೈಗಾಗಿತ್ತಣ್ಣ. ಚೆನ್ನಾಗಿ ಅನಿಸ್ತು. ಅದು ಟ್ವಿಸ್ಟ್ ಇದೆ ಸಗದಾಗಿ. ಚೆನ್ನಾಗಿತ್ತು. ಮಾರಲ್ ಮೊಬೈಲ್ ಅವಾಯ್ಡ್ ಮಾಡಬೇಕು. ವೆಹಿಕಲ್ ಓಡಿಸ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಶಿವರಾಜ್ ಕುಮಾರ್, ಉಪೇಂದ್ರ ಸರ್, ರಾಜ್ಬಿ ಶೆಟ್ಟಿ ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಗರುಡ ಪುರಾಣ ಬಗ್ಗೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲರೂ ಬಂದು ನೋಡಬೇಕು ಅಂತ. ಕ್ಲೈಮ್ಯಾಕ್ಸ್ ಅಲ್ಲಂತೂ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯ್ತು ನನಗೆ ಶಿವರಾಜ್ ಕುಮಾರ್ದು. ಮೊಹಮ್ಮದ್ ಪಾತ್ರನೂ ಚೆನ್ನಾಗೈತಿ. ಎಲ್ಲರೂ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ಉಪೇಂದ್ರ ಶಿವರಾಜ್ ಕುಮಾರ್ನ ಒಟ್ಟಿಗೆ ನೋಡಿ ಮತ್ತೆ ಖುಷಿ ಆಯಿತು. ತುಂಬ ದಿನ ಆದಮೇಲೆ. ಸರ್ ಸಿನಿಮಾ ಸೂಪರ್ ಆಗಿತ್ತು ಸರ್. ಎಲ್ಲ ಆನ್ ಟಾಪ್. ಫಸ್ಟಿಂದ ಲಾಸ್ಟ್ವರೆಗೆ ಎಲ್ಲ ಇಷ್ಟ ಆಯಿತು. ಟ್ವಿಸ್ಟು, ಕ್ಲೈಮ್ಯಾಕ್ಸು, ಟ್ವಿಸ್ಟು ಎಲ್ಲ ಸೂಪರ್ ಆಗಿತ್ತು ಸರ್. ಶಿವಣ್ಣ ಅವರು ಬಂದ್ಮೇಲೆ ಭಾಳ ಚೆನ್ನಾಗಿತ್ತು. ಒಂಥರ ಅವ್ರ ಎಂಟ್ರಿ ಕೊಟ್ಟ ಮೇಲೆ ಅಂತೂ ಸಖತ್ತಾಗಿತ್ತು. ಒಂಥರ ಎಲ್ಲೋ ಹೋದಂಗೆ ಆಗಾಯ್ತು. ಭೂಮಿ ಮೇಲೆ ಇಲ್ಲ ಡೆವಲಪ್ ತಲಿತಿ ಅಂತ
10 ನಿಮಿಷ ಕದೋಡು ಸ್ಲಿಪ್ಪರ್ ಆಗ್ತಲೇ ಒಂಥರ ಮೈಯೆಲ್ಲ ತಿಂದು ಮಾಡ್ಬಿಡ್ತು. ಕ್ಲೈಮ್ಯಾಕ್ಸೇ ಮೈನ್, ಅದೇ ಕ್ಲೈಮ್ಯಾಕ್ಸ್ ಇದು. ಒಂದು ಗರುಡಾಪುರಾಣದಲ್ಲಿ ಹುಟ್ಟಾಗಿಂದ ಗೊತ್ತಿಲ್ಲ ಗರುಡಾಪುರಾಣ, ಇದು ನೋಡಿದ ಮೇಲೆ ಪಿಕ್ಚರ್ ಇದಾಗಿದೆ. ಪ್ರತಿಯೊಬ್ಬ ಹಿಂದೂ ನೋಡ್ಬೇಕು ಸರ್ ಇದು.